ಇಂಡೋನೇಷಿಯಾ ಬರ್ಮಾ ದೇಶದ ವಿದೇಶಿ ಅಡಿಕೆ ಸೀಸ್. ಕಡಿಮೆ ವೆಚ್ಚಕ್ಕೆ ಕಳಪೆ ಅಡಿಕೆ ಆಮದು, ವರ್ತಕರ ಗೋಲ್ಮಾಲ್. ಕಳಪೆ ಅಡಿಕೆ ತುಂಬಿದ ಲಾರಿಗಳ ಸೀಸ್, ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ. ಅಡಿಕೆ ಮೋಸದ ಜಾಲ, ಸ್ಥಳೀಯ ರೈತರಿಗೆ ಮಹಾಮೋಸ. ಇಂಡೋನೇಷಿಯಾ ಹಾಗೂ ಬರ್ಮಾ ದೇಶದಿಂದ ಕಳಪೆ ಗುಣಮಟ್ಟದ ಅಡಿಕೆಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಆಮದು ಮಾಡಿಕೊಂಡು ಮಾರಾಟ ಮಾಡುವ ಮಹಾಮೋಸದ ಜಾಲವೊಂದನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಶಿವಮೊಗ್ಗ ಮತ್ತು ಬೀರೂರು ಭಾಗದ ಅಡಿಕೆ ವರ್ತಕರುಗಳು ಕಳಪೆ ವಿದೇಶಿ ಅಡಿಕೆ ಆಮದು ಮಾಡಿಕೊಂಡು ಅದಕ್ಕೆ ಕೆಂಪು ಬಣ್ಣದ ರೆಡ್ ಆಕ್ಸೈಡ್ ರಾಸಾಯನಿಕ ಬಳಸಿ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದ್ದು, ಲಾರಿಗಳಲ್ಲಿ ಯಾವುದೇ ಬಿಲ್ ಇಲ್ಲದೆ ತೆರಿಗೆ ಕಳ್ಳತನದ ಮೂಲಕ ದೆಹಲಿ, ಮಹಾರಾಷ್ಟ್ರ ರಾಜ್ಯದ ಸುಪಾರಿ ಕಂಪನಿಗಳಿಗೆ ಅಧಿಕ ಬೆಲೆಗೆ ಮಾರಾಟ ಮಾಡಲು ಹೊಸದುರ್ಗ ಮಾರ್ಗವಾಗಿ ಸಾಗುತ್ತಿದ್ದ ಅಡಿಕೆ ಕಳ್ಳ ಸಾಗಾಣಿಕೆಯ 11 ಲಾರಿಗಳ ಪೈಕಿ RJ19 JG115 ನೋಂದಣಿ ಸಂಖ್ಯೆಯ ಒಂದು ಲಾರಿಯನ್ನ ಶನಿವಾರ ರಾತ್ರಿ 2 ಗಂಟೆ ಸುಮಾರಿಗೆ ಬಳ್ಳಾರಿ ವಿಭಾಗದ ಜಂಟಿ ಆಯುಕ್ತರಾದ ಕುಮಾರ್ ನಾಯಕ್ ಅವರು ಹೊಸದುರ್ಗದ ಯುವ ಕಾಂಗ್ರೆಸ್ ಕಾರ್ಯಕರ್ತರುಗಳ ಸಹಕಾರದೊಂದಿಗೆ ಹಿಡಿದು ವಶಕ್ಕೆ ತೆಗೆದುಕೊಂಡಿದ್ದಾರೆ. ड्राइवर यार जी सर इधर आओ जी कुछ डॉक्यूमेंट है क्या तुम्हारे पास जी सर बिल कुछ है इसका ये बड़ा गाड़ी को फोटो ताड़ा पा है फोटो पड़ा है तुम्हारे पास सर मेरे पास चलो फोटो ತೆಗೆಸ್ತಾರ ಎಲ್ಲ ಗಾಡಿ फोटो ले ಅಲ್ಲಣ್ಣೆ ಅಂತ ಎಲ್ಲ ಫೋಟೋ ತೆಗೆಸ್ತಾರ ಎಲ್ಲ ಗಾಡಿಗಳು. डीएल देव, लाइसेंस देव, बिल देव. कौन सा गाँव तुम्हारा गाँव कौन सा हरियाणा ತೆಗೆದ್ರಾ ಉಪಣತ ಅಂತ. गाड़ी का दे आरसी ಮಲಗ್ಬಿಟ್ಟಿದ್ರು. ಸೈಡಿ ಬರಪ್ಪ ಸೈಡಿ ಬರ. ಸ್ಥಳಕ್ಕೆ ಆಗಮಿಸಿದ ವಾಣಿಜ್ಯ ಇಲಾಖೆಯ ಸಹಾಯಕ ಆಯುಕ್ತರಾದ ನಾರಾಯಣಸ್ವಾಮಿಯವರು ಲಾರಿಯ ಮೇಲೆ ಪ್ರಕರಣ ದಾಖಲಿಸಿದ್ದು, ಉಳಿದ 10 ಲಾರಿಗಳ ನೋಂದಣಿ ಸಂಖ್ಯೆ ಇರುವ ಭಾವಚಿತ್ರ ಹಾಗೂ ವಿಡಿಯೋಗಳನ್ನು ಇಲಾಖೆಗೆ ನೀಡಿ ಈ ಕ್ರಮ ಹಾಗೂ ವಿದೇಶಿ ಅಡಿಕೆಯ ತೆರಿಗೆ ಕಳ್ಳ ಸಾಗಾಣಿಕೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡರೆ ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗಲಿದೆ ಹಾಗೂ ಸರ್ಕಾರದ ಖಜಾನೆಗೂ ತೆರಿಗೆ ಹಣ ಸಂಗ್ರಹವಾಗಲಿದೆ ಎಂದು ತಿಳಿಸಿದ್ದಾರೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.